ದೈವ ಭಕ್ತಿ ಆಗಿದ್ರು ಚೆನ್ನಮ್ಮನವರು. ಅವರು ಹೆಚ್ಚು ಸಮಯನ ದೇವರ ಕೋಣೆಯಲ್ಲೇ ನಿಮ್ಮೆಲ್ಲರ ಶ್ರೇಯೋಭಿವೃದ್ಧಿಗಾಗಿ ಎಲ್ಲ ಕಳೆದಂಥವ್ರು. ಈಗ ನಿಮ್ಮ ಆಸೆಯಂತೆ, ಕುಟುಂಬದ ಆಸೆಯಂತೆ ಮಾಡ್ತಿರೋ ರಂಗನಾಥ ಸ್ವಾಮಿಯ ಈ ಸನ್ನಿಧಿ ತಪ್ಪಲಲ್ಲ. ಆ ಒಂದು ಅವರಿಗೊಂದು ಶಾಂತಿ, ಆ ಥರ ನಿಮ್ಮ ಉದ್ದೇಶ ಇಲ್ಲ. ಇದು ಈ ಒಂದು ಪ್ರಪಂಚ ಇರುವವರಿಗೆ ಅವರಿಬ್ಬರ ಒಂದು ಸೇವೆ ಏನಿದೆ, ಈ ನಾಡಿಗೆ ಹಲವಾರು ಕುಟುಂಬಗಳಿಗೆ ಅವರಿಬ್ಬರಿಂದ ನಮ್ಮ ತಂದೆ ಇರ್ಬೋದು, ನಮ್ಮ ತಾಯಿಯ ಅವರ ಒಂದು ರೀತಿಯ ಸೇವೆ, ನಮ್ಮ ತಂದೆಯವರ ಸೇವೆ ಒಂದು ರೀತಿ ಇರತಕ್ಕಂಥದ್ದು. ಅವರಿಬ್ಬರ ಹೆಸರು ಯಾವ ರೀತಿ ಚಿರಸ್ಥಾಯಿಯಾಗಿ ಈ ಒಂದು ಭಾಗದಿಂದ ದೇಶಕ್ಕೆ ಕೊಡುಗೆ ಕೊಡಬೇಕು, ದೇಶದ ಜನತೆಗೆ ಅನುಕೂಲ ಆಗಬೇಕು. ಮತ್ತು ಈ ಸ್ಥಳ ಯಾವಾಗಲೂ ಅತ್ಯಂತ ಪಾವಿತ್ರ್ಯತೆಯಿಂದ ಹೊಂದಿ ನಮ್ಮ ಹಿಂದೂ ಸಂಸ್ಕೃತಿ ಇರ್ಬೋದು ಮತ್ತು ಈಗಿನ ಒಂದು ಸಂಸ್ಕೃತಿಗಳೇನಿದೆ, ಆ ಒಂದು ಸಂಸ್ಕೃತಿ ಒಂದು ಭಾಗದಲ್ಲಿ ದಾರಿ ತಪ್ಪಿರ್ತಕ್ಕಂಥದ್ದಿದೆ. ಆದರೆ ನಮ್ಮ ಹಳೆಯ ಸಂಸ್ಕೃತಿಗಳು ಉಳಿಬೇಕು. ಆ ಹಿನ್ನೆಲೆಯಲ್ಲಿ ಹಲವಾರು ರೀತಿಯ ಒಂದು ಕುಟುಂಬದಲ್ಲಿ ಕೂತು ಚರ್ಚೆ ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ಸಹೋದರರು ರೇವಣ್ಣ ಅವರು, ಬಾಲಕೃಷ್ಣ ಅವರು, ಡಾಕ್ಟರ್ ರಮೇಶ್ ಅವರು, ಅವರ ಎಲ್ಲರ ಸಹಕಾರ, ಅವರೊಂದಿಗೆ ನಾವು ಕೂತು ನಾವು 4 ಜನ, ಮತ್ತು ನಮ್ಮ ತಂಗಿಯವರು ಇಬ್ಬರಿದ್ದಾರೆ, ಅಳಿಯಂದಿರಿದ್ದಾರೆ ಇಬ್ಬರು. ನಾನು ಇಬ್ಬರು ತಂಗಿರು ಅಂತ ಹೇಳಲ್ಲ, 4 ಜನ ತಂಗಿರಿದ್ದಾರೆ. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಇಬ್ಬರು ಮಕ್ಕಳು, ಸಣ್ಣ ಮಕ್ಕಳಲ್ಲಿ ಅವರೇನು ನಾವು ಬೆಳೆಸಿದ್ದೇವೆ ಕುಟುಂಬದಲ್ಲಿ. ಎಲ್ಲರೂ ಜೊತೆಗೂಡಿ ನಾವು ನಮ್ಮ ಜೊತೆಯಲ್ಲಿ ಬೆಳೆದಿರ್ತಕ್ಕಂಥ ಹಲವಾರು ನಮ್ಮ ತಂದೆಯವರ ಬಗ್ಗೆ, ಅವರ ತಂದೆ ಅಂತಕ್ಕಂಥ ಭಾವನೆಯಿಂದ ಇರತಕ್ಕಂಥ ಹಲವಾರು ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರಿದ್ದಾರೆ. ಎಲ್ಲರ ಜೊತೆಗೂಡಿ ಈ ಸ್ಥಳ ಮುಂದೆ ಯಾವ ರೀತಿ ಬೆಳಿಬೇಕು, ಇದು ಭೂಮಿ ಇರೋವರಿಗೆ ಯಾವ ರೀತಿಯಲ್ಲಿ ಇದು ಈ ಸ್ಥಳದಿಂದ ಎಲ್ಲರಿಗೂ ಒಂದು ಬದುಕಿಗೆ ದಾರಿ ಆಗಬೇಕು, ಅದೆಲ್ಲದ ಒಂದು ಚಿತ್ರಣವನ್ನು ಕುಟುಂಬದಲ್ಲಿ ನಾವು 4 ಜನ ಬ್ರದರ್ಸ್ ಸೇರಿ ಮಾಡಿದ್ದೇವೆ. ಅದನ್ನು 11ನೇ ತಾರೀಕಿನಂದು ನಿಮಗೆ ವಿವರವಾದಂಥ ಒಂದು ಎಲ್ಲ ವಿಷಯಗಳನ್ನು ಕೊಡ್ತೀನಿ. ನಾಡಿನ ಜನತೆಗೆ, ಅದು ಯಾರಿಗೇ ಆಗಲಿ, ಈ ಒಂದು ವಿಷಯದಲ್ಲಿ ಯಾವುದೇ ರಾಜಕೀಯದ ಒತ್ತಡಗಳಿರಬಾರ್ದು, ರಾಜಕೀಯದ ದ್ವೇಷ ಇರಬಾರ್ದು. ಈ ಜಾಗ ಒಂದು ಅತ್ಯಂತ ಪಕ್ಕಿದ್ರೆ ರಂಗನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ಯಾತಕ್ಕಿದನ್ನು ಆರಿಸಿದ್ದೇವೆ ಕುಟುಂಬದಲ್ಲಿ. ಇದು ಎಲ್ಲರಿಗೂ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಈ ಸ್ಥಳ ಇರಬೇಕು. ಅದರಿಂದ ಇಲ್ಲಿ ರಾಜಕೀಯದ ಪ್ರಶ್ನೆ ಇಲ್ಲ. ಇಲ್ಲಿ ಬರ್ತಕ್ಕಂಥವರು ಯಾವುದೇ ರಾಜಕೀಯದ ಹಂಗಿಲ್ಲದೆ ಯಾರು ಬೇಕಾದರೂ ಈ ಸ್ಥಳದಲ್ಲಿ ಮುಂದಿನ ದಿನಗಳಲ್ಲಿ ಅವರು ಬರ್ಬೋದು. ಈ ಸ್ಥಳದಿಂದ ಅನುಕೂಲಗಳು, ಸಮಸ್ಯೆ ಇರ್ತಕ್ಕಂಥವರು ಎಲ್ಲರಿಗೂ ಪಕ್ಷಭೇದ ಮರೆತು, ಜಾತಿ ಭೇದ ಮರೆತು ಎಲ್ಲರನ್ನೂ ಸರಿಸಮಾನಾಗಿ ಈ ಒಂದು ಪವಿತ್ರವಾದಂಥ ಸ್ಥಳದಲ್ಲಿ ನಿರಂತರವಾಗಿ ನಡೀಬೇಕು ಅಂತಕ್ಕಂಥ ಉದ್ದೇಶ ಇಟ್ಟಿದ್ದೇವೆ. ರಾಜಕೀಯ ಬೇರೆ, ಇಲ್ಲಿ ಯಾವುದೇ ಸೋಂಕುಗಳಿರಬಾರ್ದು, ಆ ರೀತಿಯ ಒಂದು ತೀರ್ಮಾನಗಳನ್ನು ಮಾಡಿದ್ದೇವೆ. ಸರ್, ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಇಷ್ಟೊಂದು ಜನರ ಪ್ರೀತಿ ಸಿಗುತ್ತೆ, ಚೆನ್ನಮ್ಮನವರಿಗೆ ನೀವು ದಾರಿ ಉದ್ದಕ್ಕೂ ಅಷ್ಟು ಲಕ್ಷಾಂತರ ಜನ ಬಂದು ದರ್ಶನ ಪಡೆಯುತ್ತಾರೆ? ನನಗೆ ಒಂದು ವಿಶ್ವಾಸ ಇತ್ತು, ಆದರೆ ಆ ವಿಶ್ವಾಸವನ್ನು ಮೀರಿ ನನಗೇನಿತ್ತು ಒಂದು ವಿಶ್ವಾಸ, ಜನ ಯಾವ ರೀತಿ ಸೇರ್ಬೋದು ಅಂತಕ್ಕಂಥದ್ದು, ಅದು ಮೀರಿ ಇವತ್ತು ಈ ನಾಡಿನ ಜನತೆ ನಮ್ಮ ತಾಯಿಗೆ ತೋರಿಸಿದಂಥ ಆ ಒಂದು ಕೊನೆಯ ಹಂತದ ಸಾಂತ್ವನವನ್ನು ನಮ್ಮ ಕುಟುಂಬಗಳಿಗೆ ಇಡ್ತಕ್ಕಂಥದ್ದು, ಅದರ ಜೊತೆಗೆ ಅವರ ಹೃದಯದಲ್ಲಿ ನಮ್ಮ ತಾಯಿಯ ಬಗ್ಗೆ ಇಟ್ಟಂಥ ಒಂದು ಗೌರವವನ್ನು ಅವರು ತೋರಿಸಿರ್ತಕ್ಕಂಥದ್ದು ಏನಿದೆ. ಬಹುಶಃ ನಾನು ಆ ಸಿರಿವಂತ ಸಿನಿಮಾದ ವಿಷ್ಣುವರ್ಧನ್ ಅವರದ ಮರಣ ಆದ ಪಾತ್ರದಲ್ಲಿ ಯಾವೊಂದು ಸಾವನ್ನು ಅವ್ರಿಗೆ ಬಂದಾಗ, ಅವರು ನನ್ನ ಸಾವಿನ ನಂತರ ಯಾವ ರೀತಿ ನನ್ನನ್ನು ಸಮಾಜ ಗುರುತಿಸ್ಬೋದು ಅಂತಕ್ಕಂಥ ಒಂದು ಸನ್ನಿವೇಶಗಳನ್ನು ಅದರಲ್ಲಿ ಚಿತ್ರಿಸಿದ್ದಾರೆ. ನಾನು ಯಾವಾಗಲೂ ಅದನ್ನು ಯೋಚನೆ ಮಾಡ್ತೇನೆ. ನಾನು ಸಾರ್ವಜನಿಕವಾಗಿ ಹಲವಾರು ಬಾರಿ ಹೇಳ್ತೀನಿ, ನಮ್ಮ ಆಸ್ತಿ ಈ ನಾಡಿನ ಜನತೆ ಅಂತಕ್ಕಂಥದ್ದು. ಆ ಜನರ ಆಸ್ತಿ ನಮಗೆ ಮುಖ್ಯ ಅಂತಕ್ಕಂಥದ್ದನ್ನು ಏನು ಹೇಳ್ತೀನಿ. ಇವತ್ತು ನನ್ನ ತಾಯಿಯ ಸಾವಿನಲ್ಲಿ ನಮ್ಮನ್ನು ಅಗಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಒಂದು ಸಮಾಜ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಗೌರವವನ್ನು ಸಲ್ಲಿಸ್ತಾರೆ ಅಂತಕ್ಕಂಥದ್ದನ್ನು ಬಹುಶಃ ನನ್ನ ತಾಯಿ ನೋಡಲಿಲ್ಲ. ಇವತ್ತು ಈ ನಾಡಿನ ಜನತೆ ಯಾವ ರೀತಿ ಅವರನ್ನು ಗೌರವಿಸಿದರು ಅಂತಕ್ಕಂಥದ್ದನ್ನು ಆ ತಾಯಿ ನೋಡೋಕ್ಕಾಗದೇ ಇದ್ದರು. ಆ ತಾಯಿಯ ಮಕ್ಕಳಾಗಿ ಇವತ್ತು ಈ ನಾಡಿನ ಜನತೆ
ಆ ತೋರಿಸಿದಂಥ ಅವರ ಕೊನೆಯ ಒಂದು ಪ್ರಯಾಣದಲ್ಲಿ ಅವರ ಗೌರವ ಪ್ರೀತಿ ವಿಶ್ವಾಸ ತೋರಿಸಿದಂಥದ್ದು, ಸಣ್ಣ ಸಣ್ಣ ಮಕ್ಕಳನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಪ್ರತಿ ಹಳ್ಳಿಗಳಲ್ಲಿ ನಮ್ಮ ತಾಯಿಯ ಒಂದು ವಾಹನಕ್ಕೆ ಆ ಮಕ್ಕಳಿಂದ ನಮಸ್ಕಾರ ಮಾಡಿಸ್ತಾ ಇದ್ದಂಥ ದೃಶ್ಯಗಳನ್ನು ನೋಡಿದಾಗ ಅವರ ಬದುಕು ಯಾವ ರೀತಿ ಸಾರ್ಥಕವಾಯಿತು ಮತ್ತು ಅವರನ್ನು ಯಾವ ರೀತಿ ಕಂಡಿದ್ದಾರೆ, ನಮ್ಮ ತಾಯಿ ನೋಡೋಕ್ಕಾಗದೇ ಇದ್ದರೂ ನಮ್ಮ ಕಣ್ಣುಗಳು ಇವತ್ತು ನೋಡುತ್ತೆ. ಅದರಿಂದ ಇವತ್ತು ನನಗೆ ಒಂದು ವೈಯಕ್ತಿಕವಾಗಿ ಒಂದು ಸಂಕಲ್ಪ ನನ್ನ ಹೃದಯದಲ್ಲಿ ಬಂದಿರೋದು. ನೆನ್ನೆ ಒಂದು ಮಾತು ಹೇಳಿದೆ, ನಾನೇನು ಹಲವಾರು ಬಾರಿ ಹೇಳಿದ್ದೇನೆ, ಈ ಮಣ್ಣಿಗೆ ಹೋಗೋದಕ್ಕಿಂತ ಮುಂಚೆ ಈ ನಾಡಿನ ಜನತೆಯ ಋಣ ತೀರಿಸಬೇಕು ಅನ್ನೋದು ನಾನೇನು ಒಂದು ಮನಸ್ಸಿನಲ್ಲಿ ಸಂಕಲ್ಪ ಇಟ್ಟಿದ್ದೇನೆ ಅಂತೀನಿ. ಅದಕ್ಕೆ ನೆನ್ನೆಯ ಅವರ ಪಯಣ, ಕೊನೆಯ ಪಯಣದಲ್ಲಿ ಆ ಲಕ್ಷಾಂತರ ಕುಟುಂಬಗಳ ಒಂದು ಅವರಿಗೆ ಸಲ್ಲಿಸಿದಂಥ ಗೌರವ ಏನಿದೆ ಅದು ನನ್ನ ಮೇಲೆ ಋಣ ಹೊರಿಸಿದ್ದಾರೆ, ನಮ್ಮ ಕುಟುಂಬದ ಮೇಲೆ ಋಣ ಹೊರಿಸಿದ್ದಾರೆ ಈ ನಾಡಿನ ಜನತೆ. ನಾವು ಹೋಗೋವರಿಗೆ ನಮ್ಮ ವೈಯಕ್ತಿಕವಾದ ಸ್ವಾರ್ಥಗಳನ್ನು ಬಿಟ್ಟು ಜನತೆಯ ಒಂದು ಋಣ ತೀರಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ನಮ್ಮ ತಾಯಿಯ ಸಮಾಧಿ ಮುಂದೆ ಇದ್ದು ಕೂತು ಹೇಳ್ತಾ ಇದ್ದೇನೆ, ನನ್ನ ಕ್ಷಣ ಕ್ಷಣವೂ ಈ ನಾಡಿನ ಜನತೆಯ ಒಂದು ಬದುಕನ್ನು ಸರಿಪಡಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಪಡ್ತೀನಿ ಅಂತಕ್ಕಂಥ ಮಾತನ್ನು ನಿಮ್ಮಗಳ ಮುಖಾಂತರ ನಾಡಿನ ಜನತೆಗೆ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಬಹುಶಃ ಯಾವುದೇ ರೀತಿಯ ಅಧಿಕಾರದ ಸನ್ನಿವೇಶಗಳಲ್ಲಿ ಬಂದರು, ಅವರು ಅಧಿಕಾರ ಸುತ್ತಮುತ್ತವೇ ಅವರು ಬದುಕಿ ಬಂದರು, ಆದರೆ ಅಧಿಕಾರದ ಬಗ್ಗೆ ಆಸೆ ಪಡಲಿಲ್ಲ. ಯಾವ ಅಧಿಕಾರ ಅಂತಕ್ಕಂಥದ್ದು ತಿರುಗಿ ನೋಡಲಿಲ್ಲ. ದೇವರಾಯಿತು ಅವರಾಯಿತು ಆ ಬದುಕನ್ನು ಕಂಡಂಥದ್ದು. ಇವತ್ತು ಸಾರ್ಥಕವಾದಂಥ ಬದುಕನ್ನು ಅವರು ಕಂಡಿದ್ದಾರೆ. ಆ ನಿಟ್ಟಿನಲ್ಲಿ ನಮಗೆ ಒಂದು ಉಳಿಸಿರ್ತಕ್ಕಂಥದ್ದು, ಮುಂದೆ ಯಾವ ರೀತಿ ಬದುಕಬೇಕು ನೀವುಗಳು ಅಂತಕ್ಕಂಥ ಒಂದು ನಮ್ಮ ಹೃದಯದಲ್ಲಿ ಇವತ್ತೇನು ಆ ಸ್ಥಾಪಿಸಿ ಹೋಗಿದ್ದಾರಲ್ಲ, ನಮ್ಮ ಮುಂದಿನ ನಡವಳಿಕೆ ಯಾವ ರೀತಿ ಇರಬೇಕು ಅಂತೇಳಿ ಅದನ್ನು ಮುಂದುವರಿಸ್ತೀವಿ ಅಂತಕ್ಕಂಥದ್ದು ಅವರ ಹೆಸರಿನಲ್ಲಿ ಅನ್ನೋದು ನನ್ನ ಅಭಿಪ್ರಾಯ ಈ ಸಂದರ್ಭ.